ಇನ್ನು ಛತ್ತೀಸ್ಗಢದಲ್ಲಿ ಭಾರಿ ಹಿಂಸಾಚಾರ. ಇನ್ನು ಮನೆ ಮನೆಗೆ ನುಗ್ಗಿ ಬೆಂಕಿ ಇಟ್ಟ ದುಷ್ಕರ್ಮಿಗಳು. ಛತ್ತೀಸ್ಗಢ ಹಿಂಸಾ ರೂಪಕ್ಕೆ ತಿರುಗಿದೆ. ಗುಂಪು ದಾಳಿ ತಡೆಯೋದಕ್ಕೆ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಯಂತ್ರಣಕ್ಕೆ ಸಿಗದ ದುಷ್ಕರ್ಮಿಗಳ ಅಟ್ಟಹಾಸ. ಮನೆಗೆ ನುಗ್ಗಿ ಬೆಂಕಿ ಇಟ್ಟ ದುಷ್ಕರ್ಮಿಗಳು. ಗುಂಪು ದಾಳಿ ತಡೆಯೋದಕ್ಕೆ ಪೊಲೀಸರ ಹರಸಾಹಸ. ಮಿತಿಮೀರಿದ ಪುಂಡರ ಅಟ್ಟಹಾಸ. ಸಂಘರ್ಷಕ್ಕೆ ತಿರುಗಿದ ಪರಿಸ್ಥಿತಿ. ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ. ಉದ್ರಿಕ್ತ ಪುಂಡರ ಗುಂಪಿನಿಂದ ನಾಗರಿಕರ ಮನೆ ಮೇಲೆ ದಾಳಿ. ಯಾಕೆ ಏನು ನಿಖರ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಛತ್ತೀಸ್ಗಢ ಛತ್ತೀಸ್ಗಢ ರಾಜ್ಯದಲ್ಲಿ ಒಂದು ಗ್ರಾಮದಲ್ಲಿ ಉದ್ರಿಕ್ತ ಗುಂಪೊಂದು ಏಕಾಏಕಿ ಮನೆಗಳಿಗೆ ಬೆಂಕಿ ಇಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದಕ್ಕೇನು ನಿಖರವಾದಂತಹ ಕಾರಣ ಅಥವಾ ಧರ್ಮದ್ವೇಷಗಳೇನಾದರೂ ಕಾರಣ ಇತ್ತಾ, ಕಮ್ಯುನಲ್ ಏನಾದರೂ ವಿಚಾರಗಳಿದೆಯಾ, ಇವೆಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ಮಿತಿಮೀರಿದ ಪುಂಡರ ಅಟ್ಟಹಾಸ. ಮನೆ ಮನೆಗಳಿಗೆ ನುಗ್ಗಿ ಬೆಂಕಿ ಇಡುವಂತಹ ಪ್ರಯತ್ನಗಳಾಗ್ತಾ ಇದೆಯಂತೆ. ಛತ್ತೀಸ್ಗಢದ ಗ್ರಾಮವೊಂದು ಅಕ್ಷರಶಃ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿದೆ. ಕಂಟ್ರೋಲ್ ಮಾಡೋದಕ್ಕೆ ಬಂದಿದ್ದ 5 ಪೊಲೀಸರಿಗೆ ಗಾಯ ಎನ್ನುವಂತಹ ಮಾಹಿತಿ. ನಾಗರಿಕರ ಮನೆಗಳನ್ನು ರಕ್ಷಣೆ ಮಾಡೋದಕ್ಕೆ ಬಂದಿದ್ದ ಪೊಲೀಸರು ಉದ್ರಿಕ್ತ ಗುಂಪಿನ ಪ್ರಖರವಾದ ಪ್ರತಿರೋಧಕ್ಕೆ 5 ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲಿನ ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೆ ಉದ್ರಿಕ್ತ ಗುಂಪುಗಳನ್ನು ಚದುರಿಸೋದಕ್ಕೆ ಪ್ರಯತ್ನ. ಆದರೆ ಕಂಟ್ರೋಲ್ ಮಾಡೋದಕ್ಕೆ ಬಂದ ಪೊಲೀಸರ ಮೇಲೆ ಗಂಭೀರ ಗಾಯಗಳಾಗಿವೆ. ಆ ವಿಜುವಲ್ಸ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಛತ್ತೀಸ್ಗಢ ಇನ್ನು ಈ ಒಂದು ಸಂಘರ್ಷಕ್ಕೆ ಏನು ಕಾರಣ ಅನ್ನೋದು ನಿಖರ ಮಾಹಿತಿ ಇನ್ನೂ ಲಭ್ಯವಲ್ಲ. ನಾಗರಿಕರ ಮನೆಗಳಿಗೆ ನುಗ್ಗಿ ನೋಡಿ, ಆ ದೃಶ್ಯದಲ್ಲಿ ಕಾಣ್ತಾ ಇದೆ, ಮನೆಗೆ ನುಗ್ಗಿ ಬೆಂಕಿ ಇಡುವಂತಹ ಪ್ರಯತ್ನ. ಇದಕ್ಕೇನಾದರೂ ಪ್ರಮುಖವಾದಂತಹ ಕಾರಣಗಳಿದಾವ, ಕಮ್ಯುನಲ್ ವಿಚಾರಗಳೇನಾದರೂ ಅಡಗಿದಾವ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಇನ್ನು ಪರಿಸ್ಥಿತಿ ಕಂಟ್ರೋಲಿಗೆ ಬರೋದಿಲ್ಲ ಎಂದರಿತಂತಹ ಪೊಲೀಸರು ಭಾರಿ ಪ್ರಮಾಣದ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಸರ್ಕಸ್ ನಡೀತಾ ಇದೆ. ಕಂಡ ವಸ್ತುಗಳ ಮೇಲೂ ಕೂಡ ಬೆಂಕಿ ದಾಳಿ. ಕಾರುಗಳ ಮೇಲೆ ಅಲ್ಲಿದ್ದಂತಹ ಅಪಾರವಾದಂಥ ವಸ್ತುಗಳನ್ನು ಕೂಡ ನಾಶಪಡಿಸಿರುವಂತಹ ಕಿಡಿಗೇಡಿಗಳು. ಇದಕ್ಕೇನಾದರೂ ಧಾರ್ಮಿಕ ಕಾರಣಗಳಿತ್ತಾ ಅಥವಾ ಬೇರೆ ಏನಾದರೂ ರಾಜಕೀಯ ಕಾರಣಗಳಿದೆಯಾ, ಪೊಲಿಟಿಕಲ್ ಪ್ರೇರಿತವಾದಂತಹ ಸಂಘರ್ಷನ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಅಲ್ಲಿ ಆ ಭಾಗದ ಒಂದು ಸಮುದಾಯದ ಮನೆಯನ್ನು ಗುರಿಯಾಗಿಸಿಕೊಂಡು ಬೆಂಕಿ ಇಡಲಾಗ್ತಾ ಇದೆಯಾ, ಇವೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂತಹದ್ದು. ಇನ್ನೂ ಕೂಡ ಈ ಸಂಘರ್ಷಕ್ಕೆ ಕಾರಣ ಏನು ಅನ್ನೋದು ನಿಖರ ಮಾಹಿತಿ ಲಭ್ಯವಿಲ್ಲ. ಇದಾಗಿತ್ತು ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿದು, ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.